ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ. ಇವತ್ತು ಮಾತು ಏನು ವಿಷಯ ಅಂದರೆ ಸೂರತ್ ಹೇಗೆ ಬರಬೇಕು, ಸೂರತ್ ಬಂದ ಮೇಲೆ ಏನು ಮಾಡಬೇಕು, ಸೂರತ್ ಬಂದ ಮೇಲೆ ಯಾರಿಗೆ ನಂಬಬೇಕು, ಯಾರಿಗೆ ನಂಬಬಾರ್ದು. ಯಾಕೆಂದರೆ ಬಹಳಷ್ಟು ಮಂದಿ ಬರ್ತಾರೆ, ಗೊತ್ತಿರಲ್ಲ ಅವ್ರಿಗೆ. ಅದು ಗೊತ್ತು ಸೂರತ್ನಲ್ಲಿ ಹೋಲ್ಸೇಲ್ನಲ್ಲಿ ಬಟ್ಟೆ ಸಿಗುತ್ತೆ, ಅಷ್ಟು ಗೊತ್ತು. ಅವ್ರು ಬಂದು ಬಿಡ್ತಾರೆ. ಆಮೇಲೆ ಬಂದ ಮೇಲೆ ಅವ್ರು ವಿಚಾರ ಮಾಡ್ತಾರೆ ಯಾರಿಗೆ ನಂಬಬೇಕು, ಯಾರಿಗೆ ನಂಬಬಾರ್ದು. ಸೊ ಫಸ್ಟು ಹೇಳಬೇಕಂದ್ರೆ, ನೀವು ಯಾವ್ದಾರ ವೀಡಿಯೋ ನೋಡಿದ್ದೀರಾ, ಯಾರ್ದಾರ ಅಂಗಡಿ ನೋಡಿದ್ದೀರಾ, ಯಾರ ಅಂಗಡಿ ಬಗ್ಗೆ ಕೇಳಿರಾ, ಫಸ್ಟು ಆ ಅಂಗಡಿಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಬೇರೆ ಏನು ವಿಚಾರ ಮಾಡಬೇಡಿ. ಯಾಕಂದರೆ ಯಾರಿಗೆ ನಂಬ್ಕೊಂಡು ಬಂದಿರಿ, ಯಾರು ಅಡ್ರೆಸ್ ತೊಗೊಂಬಂದಿರಿ, ಆ ಅಡ್ರೆಸ್ ಮೇಲೆ ಫಸ್ಟು ಹೋಗಬೇಕು. ಆಮೇಲೆ ಇಲ್ಲಿ ಏನಾಗುತ್ತೆ ಗೊತ್ತಾ, ನೀಟಾಗಿ ಕೇಳ್ರಿ, ಟೈಮ್ ಕೊಡ್ರಿ. ಯಾಕಂದ್ರೆ ನಿಮಗೋಸ್ಕರ ಇದು ವಿಡಿಯೋ, ನನ್ನಗೋಸ್ಕರ ಇಲ್ಲ. ನಿಮ್ಮ ದುಡ್ಡು ಉಳಿಲಿ. ಯಾಕಂದರೆ ಭಾಳ ಕಷ್ಟಪಟ್ಟು ನಮ್ಮ ಹತ್ರ ಜನ ಬರ್ತಾರೆ, ಬಟ್ಟೆ ಬಿಸ್ನೆಸ್ ಮಾಡೋಣ, ವ್ಯಾಪಾರ ಮಾಡೋಣ, ಬಿಸ್ನೆಸ್ ಮಾಡೋಣ ಅಂತ ಹೇಳ್ತಿ ಬರ್ತಾರೆ, ವ್ಯಾಪಾರ ಮಾಡೋಣ ಅಂತ ಬರ್ತಾರೆ. ಬಟ್ಟೆ ಅಂತ ಹೇಳೋಕ್ಕಾಗಲ್ಲ, ಭಾಳಷ್ಟು ಬರ್ತಾರೆ. ಅಲ್ಲಿ ಏನಾಗುತ್ತೆ, ಅಪರಿಚಿತ ಜನ ಜೊತೆಗೆ ಸೇರ್ಕೊಂಡು ಮೋಸ ಹೋಗ್ಬಿಡ್ತಾರೆ, ಕೈ ಸುಟ್ಕೊಂಡು ಬಿಡ್ತಾರೆ. ಅಷ್ಟೆಲ್ಲ ಆಗಬಾರ್ದು ಅಂತ ಹೇಳಿ ಇದಕ್ಕೋಸ್ಕರ ಧೈರ್ಯದಿಂದ ನಾನು ವಿಡಿಯೋ ಮಾಡಕತ್ತೀನಿ. ನಾನು ಕೂಡ ಧೈರ್ಯ ಕೊಡಕತ್ತೀನಿ. ಇಲ್ಲಿ ಎಷ್ಟು ಜನ ಇದ್ದಾರೆ ಅವ್ರ ಎದುರುಗಡೆ ನಾನು ಎಲ್ಲರಿಗೆ ಎನಿಮಿ ಆಗ್ತೀನಿ. ಯಾಕಂದರೆ ಅವ್ರಿಗೆ ಗೊತ್ತು ಅವ್ರ ಬಗ್ಗೆನೇ ವಿಡಿಯೋ ಇದೆ. ಸೊ ಫ್ರೆಂಡ್ಸ್, ನೋಡಿ, ನೀವು ಸೂರತ್ ಬರ್ತೀರಾ, ಯಾವ್ದಾರು ಹೋಟ್ಲಲ್ಲಿ ಉಳಿತೀರಲ್ಲ, ಅಲ್ಲಿಂದನೇ ನಿಮ್ಮದು ಗೇಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಾಗತ್ತೆ ಅಂತ ಹೇಳ್ತೀನಿ. ನೀವು ಸೂರತ್ ಬಂದ ತಕ್ಷಣ ಹೋಟ್ಲಲ್ಲಿ ರೂಮ್ ತೊಗೊಂಡು ಹೋಗ್ತೀರಾ. ರೂಮ್ ತೊಗೊಂಡು ಹೋಗ್ತಿರಲ್ಲಿ ಏನೇ ಅವ್ರು ಏನಂತ, ಎಷ್ಟು ಜನ ಇದ್ರಿ ಸರ್? ನೀವು ಹೇಳ್ತೀರಿ 2 ಜನ ಇದ್ದೀವಿ. ಅವ್ರು ಯಾಕೆ ಬಂದಿರಿ ಸರ್? ನೀವು ಹೇಳ್ತೀವಿ ಬಿಸ್ನೆಸ್ ಮಾಡಕ್ಕೆ ಬಂದಿವಿ. ಸರ್ ಅವ್ರು ಹೆಂಗೆ ಬಿಸ್ನೆಸ್ ಮಾಡಕ್ಕೆ ಬಂದಿವಿ? ಹೊಸ ಬಿಸ್ನೆಸ್, ಹಳೆ ಬಿಸ್ನೆಸ್ ಇದೆಯಾ? ನೀವು ಹಳೆ ಇದ್ದರೆ ಅವ್ರಿಗೆ ಜಾಸ್ತಿ ದಿಮಾಗ್ ಹಾಕಲ್ಲ. ಹಂಗೆ ಹೆಸರು ತೋರಿಸ್ತಾರೆ, ಸರ್ ನಮ್ಮ ಹತ್ರ ಅಂಗಡಿ ಇದಾವೆ ನೋಡ್ಕೊಳ್ಳಿ ಅಂತ ಹೇಳಿ. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಂತ ಇದರಿಂದ ಗೊತ್ತಾಯಿತು ಅಂದರೆ ಅವ್ರು ಅಲ್ಲಿಂದಾನೆ ಗೇಮ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸರ್ ನನ್ನ ಹತ್ರನೂ ಒಂದು ಮ್ಯಾನುಫ್ಯಾಕ್ಚರ್ ಗೊತ್ತಿದ್ದಾರೆ, ಮೊನ್ನೆ ಹೀಗೆ ಧಾರವಾಡಿಂದ ಬಂದಿದ್ದರು, ಅವರಿಗೆ ಆ ಅಂಗಡಿ ತೋರಿಸಿದೆ. ನೀವು ಹುಬ್ಳಿಯಿಂದ ಬಂದಿರಿ, ಅವನೇನಂತ ಧಾರವಾಡಿನ ಹೆಸರು ಹೇಳ್ತಾನೆ, ನಿಮ್ಮ ಹುಬ್ಳಿ ಹೆಸರು ಹೇಳಲ್ಲ. ಧಾರವಾಡಿಂದ ಬಂದಿದ್ರು, ಸಿದ್ದಪ್ಪ ಅಂತ ಬಂದಿದ್ರು, ಅವರಿಗೆ ಆ ಅಂಗಡಿ ಕಳಿಸಿದೆ. ಒಳ್ಳೆ ಹೋಲ್ಸೇಲಿಂದ 10 ಲಕ್ಷ ಬಟ್ಟೆ ತೊಗೊಂಡು ಹೋಗಿದ್ದಾರೆ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಯಾಕೆ ಗೊತ್ತಾ, ಆ ಅಂಗಡಿ ಹೆಸರು ಅವನು ಹೋಟ್ಲ್ ಯಾಕೆ ಬಿಡಕ್ಕಂದ್ರೆ, ಅಲ್ಲಿ ಆ ಹೋಟ್ಲಿಂದ ಒಂದು ಕಮಿಷನ್ ಇದೆ, ದೊಡ್ಡ ಕಮಿಷನ್ ಇದೆ. ಓಕೆ, ನೀವು ನೀವು ಅಲ್ಲಿ ವಿಶ್ವಾಸ ಬಂದ್ಬಿಟ್ಟು ಹೋಟ್ಲದ ಅಂತ ಹೇಳಿದ ಮೇಲೆ ಒಳ್ಳೆ ಹಾಗೆ ನಮ್ಮ ಕೆಲಸ ಆಗ್ಬಿಡ್ತದೆ. ಯಾಕಂದರೆ ಹೋಟ್ಲದು ಬೇರೆ ಬಿಸ್ನೆಸ್ಸೇ, ಬಟ್ಟೆ ಅಂಗಡಿ ಬಿಸ್ನೆಸ್ ಬೇರೆ. ಆದರೆ ಹೋಟ್ಲಿಂದ ಬಟ್ಟೆ ಅಂಗಡಿದು ಸೆಟಪ್ ಇದೆ, ಅವರಿಗೆ ಕಮಿಷನ್ ಸೆಟಪ್ ಇದೆ. ಆದ ನಂತರ ಸೆಕೆಂಡ್ ಪಾಯಿಂಟಲ್ಲಿ ಸ್ಟಾರ್ಟ್ ಆಗಿದೆ, ಇನ್ನೊಂದು ಸೆಕೆಂಡ್ ಗೇಮಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ಹೋಟ್ಲದವನು ಬೆಳಗ್ಗೆ ಆಟೋದವ್ರಿಗೆ ಕರೀತಾನೆ, ಬಾರಪ್ಪ ನಮ್ಮ ಕಡೆ ಅವ್ರು ಬಂದಿದ್ದಾರೆ, ನೀನು ಕರ್ಕೊಂಡು ಹೋಗು ಅಂತ. ಅಥವಾ ಆ ರಿಕ್ಷಾದವನು ಅದೇ ಅಂಗಡಿ ಕರ್ಕೊಂಡು ಹೋಗ್ತಾನೆ, ಯಾವ ಅಂಗಡಿ ಆ ಹೋಟ್ಲದವನು ಹೇಳಿದ್ದಾನೆ. ಅಲ್ಲಿ ರಿಕ್ಷಾ ಆಟೋದ ಒಂದು ಕಮಿಷನ್ ಸ್ಟಾರ್ಟ್ ಆಯಿತು. 2 ಕಮಿಷನ್ ಸ್ಟಾರ್ಟ್ ಆಯಿತು, ಹೋಟೆಲ್ದ ಒಂದು ಕಮಿಷನ್, ಆಟೋದ ಒಂದು ಕಮಿಷನ್. ಅಲ್ಲಿಂದ ಕಮಿಷನ್ ಸ್ಟಾರ್ಟ್ ಆಗಿ ಅಲ್ಲಿ ಆ ಅಂಗಡಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ತೋರಿಸ್ತಾರೆ, ಅಲ್ಲಿಂದ ಬಟ್ಟೆ ಎಲ್ಲ ತೋರಿಸ್ತಾರೆ. ಅವ್ರೇನು ಮಾಡ್ತಾರೆ ಗೊತ್ತಾ, ಇದು ನನ್ನ ಹತ್ರ 450 ರೂಪಾಯಿ ರೇಟ್ ಇದ್ದರೆ ಅವ್ರು ನಿಮಗೆ ಇದು 250 ರೂಪಾಯಿ ತೋರಿಸ್ಕೊಡ್ತಾರೆ. ಎಷ್ಟು? 250ಗೆ. ಅದು ಯಾಕಂದರೆ ಅಲ್ಲಿಂದ ನಿಮ್ಮ ಮೈಂಡ್ ಸೆಟಪ್ ಆಗಿಬಿಡುತ್ತೆ, ಮೈಂಡ್ ವಾಶ್ ಆಗಿಬಿಡುತ್ತೆ. ಓಹೋ, ಭಾಳ ರೀಸನಬಲ್ ರೇಟ್ನಲ್ಲಿ ಈ ಅಂಗಡಿ ಕರ್ಕೊಂಡ್ಬಂದಾನೆ, ಹೋಟ್ಲ್ದಾಗ ಕರ್ಕೊಂಡ್ಬಂದಾನೆ. ಹಿಂಗೆ ಫಸ್ಟು ಸ್ಟಾರ್ಟಿಂಗ್ 20 ಐಟಮ್ ನಿಮಗೆ ಅಂಡರ್ ಕಾಸ್ಟ್ನಲ್ಲಿ ತೋರಿಸ್ತಾನೆ. ಅಂಡರ್ ಕಾಸ್ಟ್ ಅಂದರೆ ಬೆಲೆಕ್ಕಿಂತ ಕಮ್ಮಿ ರೇಟ್ನಲ್ಲಿ ತೋರಿಸ್ಕೊಡ್ತಾರೆ. ಅಲ್ಲಿ ನೀವು ಏನಾಗುತ್ತೆ, ಫ್ಲ್ಯಾಟ್ ಆಗಿಬಿಡ್ತೀರಾ. ಒಳ್ಳೆ ಅಂಗಡಿ ಸಿಕ್ತು. ಈಗ ನೀವೆಲ್ಲ ಐಟಮ್ ಬರೆಸ್ತಾ ಇರ್ತೀರಿ, 10 ಲಕ್ಷ ಮಟ್ಟ ಬಿಲ್ ಮಾಡಿಸ್ಬಿಡ್ತಾನೆ. 10, 5 ಎಷ್ಟಾದರೂ ನಿಮ್ಮ ಬಜೆಟ್ ಇದೆ ಅಷ್ಟು ಬಿಲ್ ಆಗಿಸ್ತು. ಅದ್ರ ಮೇಲೆ ಅವರಿಗೆ ಕಮಿಷನ್ ದೊಡ್ಡದಾಗೆ ಜೋಡಿಸಿ ಕೊಡ್ತಾನೆ. ಆದರೆ ಯಾವುದು 450 ರೂಪಾಯಿ ಐಟಮ್ 250 ತೋರಿಸಿದ್ರೆ ಅದು ಬರೋದಿಲ್ಲ ಮಾಲ್. ಯಾಕೆ ಗೊತ್ತಾ, ಅವ್ನು ನಿಮಗೆ ಮೊದಲೇ ಅಂಡರ್ ಕಾಸ್ಟ್ ತೋರಿಸ್ತಿದ್ದಾನೆ. ಅವ್ನು ಏನು ಮಾಡ್ತಾನೆ, ಆ ಟೈಮ್ನಲ್ಲಿ ತೋರಿಸೋದು ಒಂದು, ಕೊಡೋದು ಒಂದು. ಆಮೇಲೆ ನಿಮ್ಮ ಊರಿನಲ್ಲಿ ಬಂದ ಮೇಲೆ ನೀವು ಗಲಾಟೆ ಮಾಡ್ತೀರಾ, ಸರ್ ನಾನೇನು ನೋಡಿದೆ ಅದೇ ಬಂದಿಲ್ಲ, ಬೇರೆ ಬಂದಿದೆ. ಅಯ್ಯಪ್ಪ, ಅಷ್ಟರ ಕಳ್ಸೀನಿ, ಮಾಲ್ ಎಲ್ಲಿದೆ, ಇದು ಇಲ್ಲಿ ಮಾಲೇ ಇಲ್ಲ, ನೀನು ಕಳ್ಸೀನಿ, 60 ದಿವಸ ಮಟ್ಟ ಮಾರು, ಆಗಿಲ್ಲ ಅಂತ ನೋಡೋಣ ಮುಂದೆ ಅಂತ ಹಂಗೆ ಹೇಳಿ ನಿಮಗೆ ಬಾಯಿ ಮುಚ್ಚಿಸ್ತಾರೆ. ಕರೆಕ್ಟಾಗಿ ವ್ಯಾಲ್ಯೂ ಕೊಡೋದಿಲ್ಲ. ಇದು ಒಂದು ದೊಡ್ಡ ಸ್ಕ್ಯಾಮ್ ಆಗುತ್ತೆ. ಆ ಸ್ಕ್ಯಾಮಿಂದ ಉಳಿಬೇಕು ಅಂದರೆ ನೀವು ಯಾರಿಗೆ ನಂಬ್ಕೊಂಡು ಬಂದಿರಿ ಆ ಅಂಗಡಿ ಫಸ್ಟ್ ಹೋಗಿ. ನಾನು ಹೇಳಲ್ಲ ನನ್ನ ಅಂಗಡಿಗೆ ಬರ್ರಿ, ನಾನು ಯಾವಾಗೂ ಹೇಳಲ್ಲ ನನ್ನ ಅಂಗಡಿ ಬರ್ರಿ. ಫಸ್ಟ್ ಯಾರಿಗೆ ನಂಬ್ಕೊಂಡು ನಿಮ್ಮ ಊರು ಬಿಟ್ಟು ಬಂದಿರಿ ಆ ಅಂಗಡಿಗೆ ಫಸ್ಟ್ ಹೋಗಿ. ಅಲ್ಲಿಗೆ ಇಟ್ಟಿಲ್ಲ ಅಂದರೆ ಊರು ತುಂಬ ತಿರುಗಿ, ಬೇಡ ಅನ್ನಲ್ಲ. ಆದರೆ ಅಪರಿಚಿತ ಜನರ ಜೊತೆ ಹೋಗಬೇಡಿ. ಅವ್ರು ನಿಮ್ಮ ತಮ್ಮ ಇಲ್ಲ, ಅಣ್ಣ ಇಲ್ಲ, ನಿಮ್ಮ ಮಾಮ ಇಲ್ಲ, ನಿಮ್ಮ ಅಳಿಯ ಇಲ್ಲ, ಯಾರು ಇಲ್ಲ. ಅವನು ಹೊಟ್ಟೆಪಾಡಿಗೆ ಹೋಗಕತ್ತಾರೆ, ದುಡಿಯೋಕ್ಕಂತ ಹೋಗ್ತಾರೆ, ದಲ್ಲಾಳಿಗೆ ಮಾಡಕ್ಕೆ ಹೋಗ್ತಾರೆ. ಅವ್ರದ್ದು ದೊಡ್ಡ ದಲ್ಲಾಳಿ ಇರುತ್ತೆ. ನೀವು ಅಷ್ಟೆಲ್ಲ ಜಾಸ್ತಿ ರೇಟ್ ಕೊಡ್ತೀರಾ, ನೀವೇನು ದುಡಿತೀರಾ? ಅಲ್ಲೇ ಮುಂಚೆನೇ ನೀವಷ್ಟು ದೊಡ್ಡ ದಲ್ಲಾಳಿನಲ್ಲಿ ಬಟ್ಟೆ ತೊಗೊಂಡು ಹೋಗ್ಬಿಟ್ರೆ ನಿಮಗೆ ಗಿಟ್ಟೋದಿಲ್ಲ. ಅಲ್ಲಿಂದ ನಿಮ್ಮದು ಬ್ಯಾಕ್ ಸೈಡ್ ಸ್ಟಾರ್ಟ್ ಆಯ್ತೆ. ಯಾಕಂದರೆ ಮೊದಲೇ ಹೆವಿ ರೇಟ್ನಿಗೆ ಬಟ್ಟೆ ಹೋಗಿದೆ, ಆಮೇಲೆ ನಿಮ್ಮ ಮೊದಲೇ ಚೀಟಿಂಗ್ ಆಗಿಬಿಟ್ಟಿರಿ. ಆಮೇಲೆ ಮತ್ತೆ ಮುಂದಿನ ಸತಿ ನೀವು ಸೂರತ್ ಬರೋದು ಧೈರ್ಯನೂ ಮಾಡಲ್ಲ. ಥರ್ಡ್ ಸ್ಟೆಪ್ ನಿಮಗೆ ಮನಸ್ಸೇ ಆಗೋದಿಲ್ಲ ಬಟ್ಟೆ ಬಿಸ್ನೆಸ್ ಮಾಡೋಣ ಅಂತ. ಸೊ ಫ್ರೆಂಡ್ಸ್, ಫಸ್ಟು ನಿಮ್ಮ ಕಡೆಯಿಂದನೇ ತಪ್ಪಾಗಿರುತ್ತೆ.
ಅಪರಿಚಿತ ಜೊತೆಗೆ ನೀವು ಸೇರ್ಕೊಂಡ್ಬಿಡ್ತೀರಾ, ಸ್ವಲ್ಪ ಮೈಂಡ್ ವಾಶ್ ಮಾಡಿಸ್ಕೊಂಡ್ಬಿಡ್ತೀರಾ, ನಿಮ್ಮ ಮೇಲೇ ಕಂಟ್ರೋಲ್ ಇರಲ್ಲ. ಸೂರತ್ ಬಂದಿದ ಮೇಲೆ ಬೆಳಗ್ಗೆ 6 ಗಂಟೆಗೆ ಬಂದ ತಕ್ಷಣನೇ ಸರ್ ಊರಿಗೆ ಹೋಗ್ಬೇಕು, ಅಂಗಡಿಗೆ ಹೋಗ್ಬೇಕು, ಹಂಗಾಗಲ್ಲ. ಧೈರ್ಯ ಇಟ್ಕೊಳ್ಳಿ. 11 ಗಂಟೆಗೆ ಅಂಗಡಿ ಓಪನ್ ಆಗುತ್ತೆ. 11 ಗಂಟೆ ನಂತರ ಯಾವ್ದು ಅಂಗಡಿ ಓಪನ್ ಆಗುತ್ತೆ ಆ ಅಂಗಡಿಗೆ ಹೋಗ್ರಿ. ಯಾಕಂದ್ರೆ ಎಲ್ಲ ಆಫೀಷಿಯಲ್ಸ್ ಇದ್ದಾರೆ, ಬಿಸ್ನೆಸ್ ಮ್ಯಾನ್ ಇದೆ. 11 ಗಂಟೆ ನಂತರ ಅಂಗಡಿ ಯಾವ್ದು ಓಪನ್ ಆಗ ಆ ಅಂಗಡಿಗೆ ಹೋಗಿ ಆರಾಮಾಗಿ ಕುತ್ಕೊಂಡು ವ್ಯಾಪಾರ ಮಾಡ್ರಿ. ಗೈ ಮಾಡಬೇಡ್ರಿ, ದಡದಡಿ ಮಾಡಬೇಡ್ರಿ. ಹೀಗೆ ತೊಗೊಂಡು ಹೋಗ್ತೀನಿ, ಹೀಗೆ ಹೊರಗಡೆ ತೊಗೊಂಡು ಹೋಗಿ ನಮ್ಮ ಊರು ತೊಗೊಂಡು ಹೋಗಿ ಮಾಡಿಬಿಡ್ತೀನಿ. ಬಟ್ಟೆ ಹಂಗೆ ಸೇಲ್ ಆಗಲ್ಲ. ಅದಕ್ಕೆ ಟೈಮ್ ಕೊಡಬೇಕು. ಗಿಡ ಹಂಗೆ ಬೀಜ ಹಾಕಿದ ಮೇಲೆ ಹುಟ್ಟುತ್ತೆ. ಸೊ ಹಂಗಾಗತ್ತೆ. ಸೊ ಫ್ರೆಂಡ್ಸ್, ಅಷ್ಟು ಗೈಗೆ ಮಾಡಬೇಡ್ರಿ. ನಮ್ಮದು ಮಾತು ಏನಾರು ಅರ್ಥ ಆಗಿದ್ದರೆ DM ಮಾಡಿರಿ, ನನಗೆ ಮೆಸೇಜ್ ಮಾಡಿರಿ. ಯಾಕಂದರೆ ನಿಮ್ಮ ಕಮೆಂಟ್ಸ್ ನನಗೆ ಭಾಳ ಸಪೋರ್ಟ್ ಸಿಗುತ್ತೆ. ಅದ ನಂತರ ಹೀಗೆ ನನ್ನ ವಿಡಿಯೋ ವಾಚ್ ಮಾಡ್ತಾಯಿರಿ. ಖಂಡಿತ ನನ್ನ ಹತ್ರ ನೀವು ಬಿಸ್ನೆಸ್ ಮಾಡಿರಿ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನನ್ನ ಕೊಟ್ಟಿರೋ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಮೋಸ ಆಗೋಕ್ಕೆ ನೀವು ಮೋಸ ಆಗಬೇಡ್ರಿ ಅಂತ ನಾನು ಇಷ್ಟ ಹೇಳ್ತೀನಿ. ಇಡೀ ಸೂರತ್ನಲ್ಲಿ ನಿಮಗೆ 1-2 ಅಂಗಡಿನ ಕನ್ನಡ ಅಂಗಡಿ ಸಿಗುತ್ತೆ. ಯಾಕಂದರೆ ಮೊದಲೇ ಜಾಸ್ತಿ ಜನ ಸೂರತ್ತಿಗೆ ಸೌತ್ ಇಂಡಿಯನ್ಸ್ ಬರ್ತಾರೆ. ಆಂಧ್ರ, ತೆಲಂಗಾಣ, ತಮಿಳುನಾಡು, ಕರ್ನಾಟಕದಿಂದ ಬರ್ತಾರೆ. ಭಾಳಷ್ಟು ಜನ ಬಟ್ಟೆ ಅಥವಾ ಬಿಸ್ನೆಸ್ ಮಾಡಲಿಕ್ಕೆ ಅಂತ ಸೌತಿಂದ ಬರ್ತಾರೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಫೇಸ್ ರೀಡಿಂಗ್ ಮಾಡಿಬಿಡ್ತಾರೆ. ಈ ಸೌತ್ ಇಂಡಿಯನ್ ಒಂದು ಬಂದರೆ ಇವರಿಗೆ ಎಷ್ಟಾಗತ್ತೆ ಅಷ್ಟು ನಾವು ಚೀಟ್ ಮಾಡ್ಬೋದು, ಮತ್ತೆ ಇವು ತಿರ್ಗಾ ಬರೋದಿಲ್ಲ ಅಂತ ಹೇಳಿ ಅವ್ರಿಗೆ ಮೊದಲೇನೆ ಅದು ಮನಸ್ಸಿನಲ್ಲಿ ಇದು ಇರುತ್ತೆ. ಸೊ ಫ್ರೆಂಡ್ಸ್, ನಾವು ಇಡೀ 5 ವರ್ಷದಿಂದ ಇದೇ ಪ್ರಯತ್ನ ಮಾಡಕತ್ತೀವಿ. ನಮ್ಮ ಕರ್ನಾಟಕ ಜನತೆ ಆಗಲಿ, ತೆಲಂಗಾಣ ಜನತೆ ಆಗಲಿ, ಆಂಧ್ರ ಜನತೆ ಆಗಲಿ, ತಮಿಳುನಾಡು ಜನತೆ ಆಗಲಿ, ಈ ಸೌತ್ ಇಂಡಿಯನ್ ಜನತೆಗೆ ಯಾರಿಗೂ ಮೋಸ ಆಗಬಾರ್ದು. ಅವ್ರಿಗೆ ಬೆಲೆ ಬಟ್ಟೆ ಕೊಂಡ್ಕೊಂಡು ಹೋಗಿರೋ ಬಿಲ್ ಅದು ಮೋಸ, ಇದು ದೊಡ್ಡ ಮಾತಿಲ್ಲ. ಆದರೆ ಅವ್ರಿಗೆ ಮೋಸ ಆಗಬಾರ್ದು. ಆ ಮೋಸ ಉಳಿಸೋಕ್ಕೋಸ್ಕರ ನಾವು ಭಾಳ ಪ್ರಯತ್ನ ಮಾಡ್ತೀವಿ. ಈ ವಿಡಿಯೋ ಎಷ್ಟಾಗತ್ತೆ ಅಷ್ಟು ರಿಕ್ವೆಸ್ಟ್ ಶೇರ್ ಮಾಡಿರಿ. ಇದರಲ್ಲಿ ನಾನು ಅಂಗಡಿ ಅಡ್ರೆಸ್ ಕೊಟ್ಟಿಲ್ಲ, ನಾನು ಅಂಗಡಿದು ಏನು ಆ್ಯಡ್ ಕೊಟ್ಟಿಲ್ಲ. ಆದರೆ ಸೂರತ್ ಬರಲಿಕ್ಕೆ ಮೋಸ ಆಗಬಾರ್ದು ಅಂತ ಹೇಳಿಕೆ ನಾನು ಭಾಳಷ್ಟು ಪ್ರಯತ್ನ ಮಾಡೀನಿ. ಇಂಥ ಪ್ರಯತ್ನ ಮತ್ತೆ ಮಾಡ್ತಾನೆ ಇರ್ತೀನಿ. ಇಷ್ಟಿಗೆ ಮತ್ತೆ ಏನಾದ್ರು ಎಂಕ್ವೈರಿ ಬೇಕಾದರೆ ನನಗೆ ಕಾಲ್ ಮಾಡಿ. ನಿಮಗೋಸ್ಕರ ನಾನು ನಮಸ್ಕಾರ.